ಇದು ಆಯ್ತು. ನಮಗೆ ಸ್ಥೂಲವಾಗಿ 6 ದ್ವೀಪಗಳು, ಅದರಲ್ಲಿ ಏನು ಹೇಳಿರ್ತಕ್ಕಂಥದ್ದು ಕ್ಷೀರ ಸಮುದ್ರದ ಆಚೆ ಈಚೆ ಎಲ್ಲ ಹೇಳಿದರು. ಈ 6 ದ್ವೀಪಗಳಲ್ಲಿ ಇರತಕ್ಕ ಜನ ಯಾವ ಭಗವದ್ ರೂಪವನ್ನು ಉಪಾಸನೆ ಮಾಡ್ತಾರೆ? ಯಾಕೆಂದ್ರೆ ಜಂಬೂ ದ್ವೀಪದಲ್ಲಿ ನರನಾರಾಯಣನನ್ನು ಉಪಾಸನೆ ಮಾಡ್ತಾರೆ ಅಂತ ಹಿಂದೆ ಬಂದದ್ದು ನಾವು ಕಳೆದ ಬಾರಿ ನೋಡಿದ್ದೀವಿ. ಅದಕ್ಕೆ ಅವರು ಹೇಳ್ತಾರೆ, ಲಕ್ಷದ್ವೀಪದಲ್ಲಿ ಇದ್ದವರು ಸೂರ್ಯಮಾತ್ಮಾನಂ ಯಜಂತೆ, ತ್ರಯ್ಯಾ ವಿದ್ಯೆಯ ಭಗವಂತಂ ತ್ರಯೀಮಯಂ ಸೂರ್ಯಮಾತ್ಮಾನಂ ಯಜಂತೆ ಅಂತ. ಅವರು ತ್ರಯ್ಯಾ ವಿದ್ಯೆಯ ವೇದವಿದ್ಯೆಯನ್ನು, ವೇದ ಮಂತ್ರಗಳನ್ನು ಪಠಿಸುತ್ತಾ ತ್ರಯೀಮಯಂ ಸಮಸ್ತ ವೇದ ಪ್ರತಿಪಾದ್ಯನಾದ ಭಗವಂತಂ ಸೂರ್ಯಂ ಆತ್ಮಾನಂ ಭಜಂತೆ ಯಜಂತೆ ಅಂತ, ಸೂರ್ಯನನ್ನು ಪೂಜೆ ಮಾಡುತ್ತಾರೆ ಅಂತ. ಇಲ್ಲಿ ಒಂದು ವಿಚಿತ್ರವಾಗಿದೆ, ಸೂರ್ಯಂ ಆತ್ಮಾನಂ ಯಜಂತೆ ಅಂತ. ಕೆಲವು ಸೂರ್ಯನನ್ನು ಆತ್ಮಾನಂ, ಈಗ ಏನು ಅರ್ಥ ಮಾಡ್ಬೋದು, ಸೂರ್ಯನನ್ನೇ ತಾನು ಆ ಸೂರ್ಯ ಸ್ವರೂಪ, ಆತ್ಮಾನಂ ಸೂರ್ಯಂ. ಈಗ ಅಹಂ ಬ್ರಹ್ಮಾಸ್ಮಿ ಇದ್ದ ಹಾಗೆ ಸೂರ್ಯನನ್ನು ನಾನು ಒಂದೇ ಅಂತ, ಸೂರ್ಯನನ್ನು ತಾವು ಎಲ್ಲರೂ ಸೂರ್ಯಾಭಿನ್ನರು ಅಂತ ಉಪಾಸನೆ ಮಾಡ್ತಾರೆ ಅಂತ ಅರ್ಥ ಮಾಡಬಹುದು. ಅಥವಾ ಆತ್ಮ ಅಂತಂದರೆ, ಆತ್ಮ ಅಂದರೆ ಆತ್ಮೇತಿ ಪರಮಾತ್ಮೇತಿ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ಭಾಗವತದಲ್ಲಿ ಹೇಳಿದ್ದಾರೆ. ಆತ್ಮ ಅಂತಂದರೆ ಪರಮಾತ್ಮ ಅಂತ ಅರ್ಥ ಮಾಡಬೇಕು ಅಂತ. ಹಾಗಾದರೆ ಸೂರ್ಯಂ ಆತ್ಮಾನಂ ಭಜಂತೆ, ಪರಮಾತ್ಮನು ಸೂರ್ಯನು ಅಭಿನ್ನರು. ಒಂದೋ ನಾನು ಸೂರ್ಯ ಅಭಿನ್ನ, ಒಂದೋ ಸೂರ್ಯ ಪರಮಾತ್ಮ ಸೂರ್ಯಾಭಿನ್ನ, ಹೀಗೆ ಉಪಾಸನೆ ಮಾಡ್ತಾರೆ ಅಂತ ಕಾಣುತ್ತೆ. ಅಂದರೆ ಎಲ್ಲವೂ ಹೀಗೆ ಬರ್ತದೆ. ಎರಡನೇ ಸೂರ್ಯನನ್ನು ಉಪಾಸನೆ ಮಾಡುವವರು ಲಕ್ಷದ್ವೀಪ ಆಯಿತು. ಶಾಲ್ಮಲ ದ್ವೀಪದಲ್ಲಿ ಸೋಮಂ ಆತ್ಮಾನಂ ಭಜಂತೆ, ಚಂದ್ರನನ್ನು ಆತ್ಮನನ್ನಾಗಿ ಭಜನೆ ಮಾಡ್ತಾರೆ. ಆಮೇಲೆ ಕುಶದ್ವೀಪದಲ್ಲಿ ಅಲ್ಲಿ ಜಾತವೇದ ಸ್ವರೂಪಿಣಮ್ಮ, ಅಲ್ಲಿ ಅಗ್ನಿಯನ್ನು ಆರಾಧನೆ ಮಾಡ್ತಾರೆ. ಆಮೇಲೆ ಕ್ರೌಂಚ ದ್ವೀಪದಲ್ಲಿ ಆವಾಗ ಅಲ್ಲಿ ಅಮ್ಮಯಂ ದೇವಂ, ನೀರಿನಲ್ಲಿರತಕ್ಕಂಥ ಭಗವಂತನ ಉಪಾಸನೆ ಮಾಡ್ತಾರೆ. ಆಮೇಲೆ ಕುಶದ್ವೀಪದಲ್ಲಿ, ಶಾಖದ್ವೀಪದಲ್ಲಿ ವಾಯುವಾತ್ಮಕಂ ಭಗವಂತಂ, ವಾಯುರೂಪನಾದ ಭಗವಂತನ ಉಪಾಸನೆ ಮಾಡ್ತಾರೆ. ಪುಷ್ಕರ ದ್ವೀಪದಲ್ಲಿ ಬ್ರಹ್ಮರೂಪಿಣಂ ಭಗವಂತಂ, ಚತುರ್ಮುಖನನ್ನು ಭಗವಂತ ಅಂತ ಉಪಾಸನೆ ಮಾಡ್ತಾರೆ ಅಂತ. ಇಷ್ಟು ವಿಷಯ ಭಾಗವತದಲ್ಲಿ ಬರ್ತದೆ. ಮೊದಲನೇದ್ದು ಸೂರ್ಯಮಾತ್ಮಾನಂ ಭಜಂತೆ ಯಜಂತೆ. ಈ ಸೂರ್ಯ, ಚಂದ್ರ, ಅಗ್ನಿ, ನೀರು, ಗಾಳಿ ಮತ್ತು ಚತುರ್ಮುಖ, ಇವು 6 ದ್ವೀಪಗಳಲ್ಲಿ ಅವರು ಉಪಾಸನೆ ಮಾಡ್ತಕ್ಕಂಥ ಪ್ರತೀಕಗಳು. ಅದನ್ನೇ ನೀರನ್ನೇ ಉಪಾಸನೆ ಮಾಡ್ತಾರೆ, ಚಂದ್ರನನ್ನೇ ಉಪಾಸನೆ ಮಾಡ್ತಾರೆ, ಸೂರ್ಯನನ್ನೇ ಉಪಾಸನೆ ಮಾಡ್ತಾರೆ. ಅದನ್ನೇ ದೇವರು ಅಂತ ಅಥವಾ ಅದನ್ನೇ ತಾನು ಉಪಾಸನೆ, ಏನು ಅರ್ಥ ಮಾಡ್ಬೋದು. ಸ್ವಲ್ಪ ವೇಗ ಆಗಿದೆ ಆ ಮಂತ್ರಗಳು ಭಾಗವತ. ಅದಕ್ಕೆ ಇಷ್ಟಕ್ಕೆ ಒಟ್ಟಿಗೆ ಅನ್ವಯವಾಗುವಂತೆ ಆಚಾರ್ಯರು ಒಂದು ಭಾಷ್ಯದಲ್ಲಿ ಒಂದು ಶ್ಲೋಕ ಬರೆದಿದ್ದಾರೆ. ಅವರೇನು ಅಂದರೆ, ಸೂರ್ಯ ಚಂದ್ರ ಅಗ್ನಿ ವಾರೀರ ವಿಧಾತೃಷು ಯಥಾಕ್ರಮಂ ಪ್ಲಕ್ಷಾದಿದ್ವೀಪ ಸಂಸ್ಥಾಸ್ತು ಸ್ಥಿತಂ ದೇವಂ ಸ್ಥಿತಂ ವಿಷ್ಣುಂ ಉಪಾಸತೆ ಅಂತ. ಅವ್ರು ಹೇಳಿದ್ರು, ಸೂರ್ಯ, ಚಂದ್ರ, ಅಗ್ನಿ, ವಾರಿ, ಈರ, ವಾಯು ಮತ್ತು ವಿಧಾತೃ, ಈ 6 ಜಗಗಳಲ್ಲಿ ಇರತಕ್ಕ ನಾರಾಯಣನನ್ನು, ಆ ಪ್ರತೀಕದಲ್ಲಿ ಭಗವಂತನನ್ನು ಉಪಾಸನೆ ಮಾಡ್ತಾರೆ. ಈ 6 ದ್ವೀಪಗಳಲ್ಲಿ ಇರ್ತಕ್ಕಂಥ ಅಂತ ಅವರು ಎಲ್ಲರೂ ಉಪಾಸನೆ ಮಾಡುವುದು ನಾರಾಯಣನನ್ನೇ, ಆದರೆ ಬೇರೆ ಬೇರೆ ಪ್ರತೀಕಗಳಲ್ಲಿ. ಮೊದಲನೇವನು ಆದಿತ್ಯಂ ಆತ್ಮಾನಂ ಯಜಂತೆ, ಸೂರ್ಯನಲ್ಲಿರ್ತಕ್ಕಂಥ ಅದೇ ತ್ರಯ್ಯ ವಿದ್ಯೆಯ ಭಗವಂತಂ ತ್ರಯೀಮಯಂ ಆತ್ಮಾನಂ ಯಜಂತೆ. ತ್ರಯೀಮಯಂ ಭಗವಂತಂ ಸೂರ್ಯಂ ಆತ್ಮಾನಂ, ಸೂರ್ಯನನ್ನು ಆತ್ಮ ಅಂತ ಉಪಾಸನೆ ಮಾಡ್ತಾರೆ. ಆತ್ಮ ಅಂದರೆ ನಾನು ಅನ್ನುವ ಅರ್ಥ ಉಂಟಲ್ವ, ಅದು ಸಾಮಾನ್ಯ ವೇದದಲ್ಲಿ ಎಲ್ಲೂ ಇಲ್ಲ ಅರ್ಥ. ವೇದದಲ್ಲಿ ಆತ್ಮ ಅಂತ ಅನ್ನೋದಕ್ಕೆ ಅರ್ಥ ಇರುವುದು ತಮೈವೈಕಂ ಜ್ಞಾನದ ಆತ್ಮಾನಂ ಅನ್ಯಾವಾಚೋ ಮುಂಚಥ ಅಮೃತಸ್ಯ ಯುಷಸೇತು. ಆ ಆತ್ಮನನ್ನು ಒಬ್ಬನನ್ನೇ ತಿಳಿಯಿರಿ, ಬೇರೆ ಏನನ್ನೂ ತಿಳಿದು ಏನೂ ಉಪಯೋಗ ಇಲ್ಲ. ಇಲ್ಲಿ ಏನು ಹೇಳೋದು, ಆತ್ಮನ ಪರಮಾತ್ಮ. ಆತ್ಮ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ನೀವು ತಿಳಿಬೇಕಾದ್ದು, ಮನನ ಮಾಡಬೇಕಾದ್ದು, ಧ್ಯಾನ ಮಾಡಬೇಕಾದ್ದು, ಧ್ಯಾನ ಮಾಡಿ ಸಾಕ್ಷಾತ್ಕರಿಸಿಕೊಳ್ಳಬೇಕಾದ್ದು ಒಂದೇ ಒಂದು ವಸ್ತು, ಅದು ಆತ್ಮ ಅಂದರೆ ಪರಮಾತ್ಮ ತಾನೆ. ಸೊ ವೇದದಲ್ಲಿ ಎಲ್ಲ ಕಡೆ ಆತ್ಮಶಬ್ದ ಪರಮಾತ್ಮ ವಾಚಕ. ಇದನ್ನು ನಿರ್ವಿವಾದವಾಗಿ ತೀರ್ಮಾನ ಮಾಡಿದರು ವೇದವ್ಯಾಸರು. ಗೌಣಶ್ಚೇನ್ನ ಆತ್ಮಶಬ್ದ. ಗೌಣ ಅಂದರೆ ಈ ತ್ರಿಗುಣಾತ್ಮಕವಾದಂಥ ಜೀವ ಅಲ್ಲ ಆತ್ಮಶಬ್ದ,
ಆತ್ಮಶಬ್ದ ಇರುವುದರಿಂದ ಅದು ಭಗವಂತನನ್ನೇ ಹೇಳುತ್ತೆ. ಆತ್ಮಶಬ್ದ ಯಾಕೆಂದರೆ ಆತ್ಮಶಬ್ದಕ್ಕೆ ಅರ್ಥ ಆಪ್ನೋತಿ ಸರ್ವಾನ್ ಗುಣಾನ್, ಆಪ್ನೋತಿ ಸರ್ವಂ ಕಾಲಂ, ಆಪ್ನೋತಿ ಸರ್ವ ದೇಶಗಳಲ್ಲಿರುವ ಸರ್ವ ಕಾಲದಲ್ಲಿರುವ ಸರ್ವಗುಣಪೂರ್ಣವಾದ ವಸ್ತು. ಅದು ಯಾವುದಾದ್ರು ಸೊ ಆತ್ಮಶಬ್ದದ ಅದರ ಎಟಿಮಾಲಜಿ, ಅದರ ನಿರ್ವಚನ ನೋಡಿದರೆ ಎಲ್ಲ ಕಡೆ ಇರುವ, ಎಲ್ಲ ಕಾಲದಲ್ಲಿರುವ, ಎಲ್ಲ ಗುಣಗಳನ್ನು ಹೊಂದಿರುವ ತತ್ವ. ಅದರಿಂದ ಆತ್ಮಾನಂ ಸೂರ್ಯಂ ಅಂದರೆ ಸೂರ್ಯನಲ್ಲಿ ಇರತಕ್ಕ ಪರಮಾತ್ಮನನ್ನು ಉಪಾಸನೆ ಮಾಡ್ತಾನೆ. ಸೂರ್ಯನಲ್ಲಿರ್ತಕ್ಕ ಪರಮಾತ್ಮನಿಗೆ ಸೂರ್ಯ ಅಂತ ಹೆಸರು. ಯಾಕೆಂದರೆ ನಿಜವಾಗಿ ಸೂರ್ಯ ಅಲ್ವೇ ಅಲ್ಲ. ಸೂರ್ಯ ಅಂದರೆ ಸೂರ್ಯಗಳಿಂದ ಜ್ಞೇಯ ಅಂತ, ಜ್ಞಾನಿಗಳಿಗೆ ಗೋಚರನಾಗುವ ಅಂತ. ಇವು ಜ್ಞಾನಿಗಳಿಗೆ ಮಾತ್ರ ಗೋಚರ ಆಗೋದ. ಬೆಳಗಾತಿ ಅದು ಯಾರು ನೋಡಿದ್ರು ಕಾಣ್ತಾನೆ. ಅದಕ್ಕೆ ತಲೆ ಇದ್ದವರಿಗೆ ಮಾತ್ರ ಅಲ್ಲ, ತಲೆ ಇಲ್ಲದವರಿಗೆ ಕಾಣಿಸ್ತಾನೆ. ಅದರಿಂದ ಜ್ಞಾನಿಗಳಿಗೆ ಗೋಚರವಾಗುವಂಥದ್ದು ಆ ಸೂರ್ಯನ ಒಳಗಿರತಕ್ಕ ಸೂರ್ಯನಾರಾಯಣ, ಗಾಯತ್ರಿ ಪ್ರತಿಪಾದ್ಯನಾದ ಸೂರ್ಯನಾರಾಯಣ, ಅವನನ್ನು ಪರಮಾತ್ಮ ಅಂತ ಉಪಾಸನೆ ಮಾಡ್ತಾರೆ. ಇದು ಲಕ್ಷದ್ವೀಪದಲ್ಲಿ ಇರುವಂಥದ್ದು. ಅದನ್ನು ಅವರು ಉಪಾಸನೆ ಮಾಡ್ತಕ್ಕ ಆದಿತ್ಯ ರೂಪದ ಒಂದು ಸಣ್ಣ ವಿವರಣೆ ಕೊಡ್ತಾರೆ. ಪ್ರತ್ನಸ್ಯ ವಿಷ್ಣೋ ರೂಪಂ ಯತ್ ಸತ್ಯ ರಥಸ್ಯ ಬ್ರಹ್ಮಣ, ಸತ್ಯಸ್ಯ ರಥಸ್ಯ ಅಂತ ಕೆಲವು ಪಾಠ, ಕೆಲವು ಕಡೆ ಸತ್ಯರಥಸ್ಯ ಅಂತ ಸಂಸ್ಕೃತದ ಇದೆ. ಸತ್ಯರಥಸ್ಯ ಪ್ರತ್ನಸ್ಯ ವಿಷ್ಣೋ ನೋಡಿ ಸ್ಪಷ್ಟ ಇದೆ. ಇದು ಯಾವುದು ಆದಿತ್ಯನಲ್ಲಿ ನಾವು ನೋಡಬೇಕಾದ ರೂಪ ಯಾವುದು ಅಂದರೆ ಪ್ರತ್ನಸ್ಯ ವಿಷ್ಣೋ ರೂಪಂ ಯತ್, ವಿಷ್ಣುವಿನ ರೂಪವನ್ನು ಅಂದರೆ ಪ್ರತೀಕವನ್ನು, ಅದರ ಒಳಗೆ ವಿಷ್ಣು ಇದ್ದಾನೆ ಅಂತ ಅನುಸಂಧಾನ ಮಾಡುವುದು. ಎಲ್ಲಿ? ಸೂರ್ಯಮಂಡಲದಲ್ಲಿ. ಗಾಯತ್ರಿಯಿಂದ ಅದೇ ಅಲ್ವಾ, ಧ್ಯೇಯಸ್ಸದಾ ಸವಿತುರ್ಮಂಡಲ ಮಧ್ಯವರ್ತಿ ನಾರಾಯಣ. ಅದು ಎರಡು ಮಂತ್ರ ಇದೆ. ಒಂದು ಪ್ರೋದ್ಯದಾದಿತ್ಯ ವರ್ಣಶ್ಚ, ಒಂದು ಧ್ಯೇಯಸ್ಸದ. ಈಗ ಎರಡು ಶ್ಲೋಕವನ್ನು ಹೇಳ್ತಾರೆ ಜಪ ಮಾಡುವರು. ಯಾಕೆಂದರೆ ಜಪ ಹೆಂಗೆ ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಎರಡು ಶ್ಲೋಕ ಹೇಳೋದು. ಅದು ಎರಡು ಹೇಳಬಾರದು. ಪ್ರೋದ್ಯದಾದಿತ್ಯ ವರ್ಣಶ್ಚ ಅನ್ನೋದು ಬ್ರಹ್ಮಗಾಯತ್ರಿಯ ಮಂತ್ರ, ಧ್ಯೇಯಸ್ಸದ ಅನ್ನೋದು ವಿಶ್ವಾಮಿತ್ರ ಗಾಯತ್ರಿಯ ಮಂತ್ರ. ಒಂದು ಬೇರೆ ಮಂತ್ರ. ಅದು ಎರಡನ್ನೂ ಹೇಳ್ತಾರೆ. ಯಾಕೆಂದರೆ ಹೇಳಿಕೊಟ್ಟವರಿಗೂ ಗೊತ್ತಿಲ್ಲ, ಮಾಡುವವರಿಗೂ ಗೊತ್ತಿಲ್ಲ. ಎರಡು ಶ್ಲೋಕ ಹೇಳಬೇಕು ಅಂತ ಪ್ರಿಂಟ್ ಆಗಿದೆ. ಅಪ್ಪ ಬಾಯಿಗೊಟ್ಟ ಕಲಿ ಅಂತ ಹೇಳಿದ್ದಾನೆ, ಮಗ ಕಲ್ತಿದ್ದಾನೆ. ಅಪ್ಪನಿಗೂ ಅರ್ಥ ಗೊತ್ತಿಲ್ಲ, ಮಗನಿಗೂ ಅರ್ಥ ಗೊತ್ತಿಲ್ಲ. ಇದು ದುರಂತ. ಅಲ್ಲಿ ಒಂದರಲ್ಲಿ ವ್ಯತ್ಯಾಸ ಇದೆ. ಅದು ನೀವು ಹೇಗೆ ಎರಡನ್ನು ಹೇಳ್ತೀರಿ? ಧ್ಯೇಯಸ್ಸದ ನೋಡಿ, ಪ್ರೋದ್ಯದಾದಿತ್ಯ ವರ್ಣಸ್ಥೆ ಸೂರ್ಯಮಂಡಲ ಮಧ್ಯಕಃ ಚಕ್ರಶಂಖಧರ ಅಂಕಸ್ಥ ದೌರ್ಭ್ಯ. ಅದು 4 ಕೈಯ ರೂಪ, ಮೊದಲನೇ ಶ್ಲೋಕ. ಎರಡನೇ ಶ್ಲೋಕದಲ್ಲಿ ಧ್ಯೇಯಸ್ಸದಾ ಸವಿತುರ್ಮಂಡಲ ಮಧ್ಯವರ್ತಿ ನಾರಾಯಣ ಸನ್ನಿವಿಷ್ಟ ಕೈಯುಧವಾನ್ ಮಕರಕುಂಡಲವಾನ್ ಕಿರೀಟಿ ಹರಿ ಹಿರಣ್ಯಭೂ ಧೃತಶಂಖ ಚಕ್ರ, 2 ಕೈಯ ರೂಪ. ಸೊ ಒಂದೇ ಮಂತ್ರದಲ್ಲಿ ಧ್ಯಾನ ಶ್ಲೋಕ, ಒಂದು 2 ಕೈಯ ಭಗವಂತ 4 ಕೈ ಒಟ್ಟಿಗೆ ಹೇಗೆ ಧ್ಯಾನ ಮಾಡ್ತೀರಿ? ದೇವರ ದಯದಿಂದ ಧ್ಯಾನವೇ ಮಾಡುವುದಿಲ್ಲ, ಅದನ್ನು ಬರೀ ಶ್ಲೋಕ ಹೇಳುವುದನ್ನು ನಡೀತದೆ. ಆ ಶ್ಲೋಕದ ಅರ್ಥ ಚಿಂತನೆ ಮಾಡಿದ್ರೆ 2 ಶ್ಲೋಕ ಹೇಳಲಿಕ್ಕೆ ಆಗೋದಿಲ್ಲ. ಒಂದರಲ್ಲಿ 4 ಕೈಯ ಭಗವಂತ ಅಂತಿದೆ, ಒಂದು ಕೈಯಲ್ಲಿ 2 ಕೈಯ ಭಗವಂತ ಅಂತಿದೆ. ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತ 2 ಕೈಯ ಭಗವಂತ, 4 ಕೈಯ ಭಗವಂತ ಅಲ್ಲ. ಯಾಕೆಂದರೆ ಭೂರ್ಭುವಸ್ವಹ ಅಂತ ಅದ್ರಲ್ಲಿ ವ್ಯಾಹೃತಿ ಇದೆ, ಬ್ರಹ್ಮ ಗಾಯತ್ರಿಯಲ್ಲಿ ಇಲ್ಲ. ವ್ಯಾಹೃತಿ ಏನು ಹೇಳ್ತದೆ ಅಂದರೆ ಭೂಹು ಇತಿ ಏಕಮಕ್ಷರಂ ಏಕಂ ಶಿರಃ, ಭುವ ಇತಿ 2 ಅಕ್ಷರೇ 2 ಬಾಹು, ಸೂರ ಇತಿ 2 ಅಕ್ಷರೇ 2 ಪ್ರತಿಷ್ಠೆ ಅಂತ. ಒಂದು ತಲೆ, ಅದಕ್ಕೆ ಭೂಹು 1 ಅಕ್ಷರ, 2 ಕೈ ಅದರಿಂದ ಭೂವಹ 2 ಅಕ್ಷರ, 2 ಕಾಲು ಅದರಿಂದ ಸುವಹ 2 ಅಕ್ಷರ. ಹಾಗಾಗಿ 2 ಕೈಯ ರೂಪ ಅದು ಗಾಯತ್ರಿ ವಿಶ್ವಾಮಿತ್ರ ಗಾಯತ್ರಿ. ಅದರಿಂದ ಧ್ಯೇಯಸ್ಸದ ಮಾತ್ರ ಹೇಳಬೇಕು ಹೊರತು ಪ್ರೋದ್ಯದಾದಿತ್ಯವನ್ನಷ್ಟೇ ಹೇಳಬಾರದು. ಏನು ಮಾಡೋದು? ಬಾಯಿಪಾಠ ಕಲಿತ ಆಗಿದೆ. ಇನ್ನು ಅದು ಬಿಟ್ಟರೆ ಅದ್ರ ಮುಂದಿನ ಶ್ಲೋಕ ನೆನಪಾಗೋದು ಏನು ಪ್ರಾರಂಭದಲ್ಲಿ. ಅದು ಬಾಯಿಪಾಠ ಅದೇ ಹಾಗೆ ಬರಬೇಕು. ಅದು ಒಂದು ಶ್ಲೋಕ ಬಿಟ್ಟುಬಿಟ್ರೆ ಅದ್ರ ಮುಂದಿನ ಶ್ಲೋಕ ನೆನಪಾಗೋದಿಲ್ಲ. ಇದು ನಮ್ಮ ಕಥೆ. ಈ ಬೇಗ ಇಂಥ ಜಪ ಪ್ರಾರಬ್ಧ ಕರ್ಮ ಅಲ್ಲ ಇದು. ಹಾಗಾಗಿ ಅವರು ಸೂರ್ಯಮಂಡಲದಲ್ಲಿರತಕ್ಕ ಭಗವಂತನನ್ನು, ಅದು ಬ್ರಹ್ಮ ಗಾಯತ್ರಿ ತ್ರಯ್ಯ ವಿದ್ಯೆಯ ಅಂದರೆ ಅದು ಚತುರ್ಭುಜ ಭಗವಂತನನ್ನು ಧ್ಯಾನ ಮಾಡ್ತಿದ್ರು ಅವರು ಧ್ಯಾನ ಮಾಡ್ತಾ ಇದ್ದರು ವಿಶ್ವಾಮಿತ್ರ ಗಾಯತ್ರಿ ಅಲ್ಲ. ಯಾಕೆಂದರೆ ವಿಶ್ವಾಮಿತ್ರ ಗಾಯತ್ರಿ ಜಂಬೂ ದ್ವೀಪದಲ್ಲಿ ಇರತಕ್ಕ ನಮಗೆ ಸಂಬಂಧಪಟ್ಟದ್ದು, ಅವರಿಗೆ ಸಂಬಂಧಪಟ್ಟದ್ದಲ್ಲ. ಅವರು ಬ್ರಹ್ಮ ಗಾಯತ್ರಿ ಅದು ಋಗ್ವೇದದಲ್ಲಿ ಇರತಕ್ಕಂಥ ವಸಿಷ್ಠ ದೃಷ್ಟವಾದ ಮಂತ್ರ. ವಸಿಷ್ಠ ದೃಷ್ಟವಾದ ಮಂತ್ರಕ್ಕೆ ತಾನು ಮಂತ್ರದೃಷ್ಟ ಆಗಬೇಕು ಅಂತ ವಿಶ್ವಾಮಿತ್ರ ಅದಕ್ಕೆ ಭೂರ್ಭುವ ಸೇರಿಸಿ ಮಾಡಿದ್ದು. ಹಾಗಾಗಿ ಚತುರ್ಭುಜನಾದ ನಾರಾಯಣನನ್ನು ಪ್ರೋದ್ಯದಾದಿತ್ಯ ವರ್ಣಶ್ಚ ಸೂರ್ಯಮಂಡಲ ಮಧ್ಯಕಃ ಚಕ್ರಶಂಖಧರ ಅಂಕಸ್ಥ, 2 ಕೈಯನ್ನು ತೊಡೆ ಮೇಲೆ ಇಟ್ಟುಕೊಂಡು
ಶಂಖಚಕ್ರಧಾರಿಯಾಗಿರ್ತಕ್ಕ ಪದ್ಮಾಸನದಲ್ಲಿ ಸೂರ್ಯಮಂಡಲ ಕುಳಿತಿರ್ತಕ್ಕ ಭಗವಂತನನ್ನು ಉಪಾಸನೆ ಮಾಡ್ತಾ ಪ್ರತ್ನಸ್ಯ ವಿಷ್ಣೋ ರೂಪಂ ಯತ್, ಭಗವಂತನ ರೂಪವನ್ನು ಸೂರ್ಯಮಂಡಲದಲ್ಲಿ ಕಾಣಬೇಕು. ಎಂಥ ಭಗವಂತ ಪ್ರತ್ನ, ಇದೆಲ್ಲ ವೈದಿಕ ಮಂತ್ರಗಳ ಶಬ್ದಗಳು. ಆದಿತ್ ಪ್ರತ್ನಸ್ಯ ರೇತಸಃ ಜ್ಯೋತಿಷ್ ಪಶ್ಯಂತ ಉತ್ತರಂ, ಆದಿತ್ ಪ್ರತ್ನಸ್ಯ ರೇತಸಃ ವೇದದಲ್ಲಿ ಬರುವಂಥದ್ದೇ. ಅದು ಪ್ರತ್ನ ಅಂತಂದರೆ ಪುರಾತನ ಅಂತ, ಅನಾದಿಯಿಂದ ಇರುವಂಥದ್ದು. ಯಾಕೆಂದರೆ ಸೂರ್ಯಮಂಡಲ ಅನಾದಿ ಅಲ್ಲ, ಸೂರ್ಯಮಂಡಲಕ್ಕೆ ಸೃಷ್ಟಿ ಇದೆ. ಪ್ರಳಯ ಆದಮೇಲೆ ಸೃಷ್ಟಿ ಆಯ್ತಲ್ಲ, ಸೃಷ್ಟಿ ಆಗುವಾಗ ಸೂರ್ಯಮಂಡಲ ಆಯಿತು, ಸೂರ್ಯ ಎಲ್ಲ ಗ್ರಹಗೋಳಗಳು ಸೃಷ್ಟಿಯಾಯಿತು. ಇದು ಪ್ರತ್ನ. ಪ್ರತ್ನ ಅಂದರೆ ಯಾವುದು ಇಳಿದಿದ್ದಾಗಲೂ ಇದ್ದದ್ದು, ಪುರಾತನ ಅನಾದಿ, ಬಿಗಿನಿಂಗ್ಲೆಸ್. ಸೃಷ್ಟಿಯ ಸೃಷ್ಟಿ ಇಲ್ಲದೇ ಇದ್ದಾಗಲೂ ಇದ್ದ ಅನಾದಿಯಾಗಿರ್ತಕ್ಕಂಥ ವಿಷ್ಣುವಿನ ರೂಪವನ್ನು ಈ ಸೂರ್ಯಮಂಡಲದಲ್ಲಿ ನೋಡುವುದು. ಪ್ರತ್ನಸ್ಯ ವಿಷ್ಣು ಪುರಾತನ, ಸೂರ್ಯ ಹುಟ್ಟು ಮುಂಚೆ ಇದ್ದವ, ಅದನ್ನು ಪ್ರತ್ನಸ್ಯ ರೇತಸಃ ಅಂತ ಹೇಳ್ತಾರೆ. ಅಂದರೆ ಸೂರ್ಯ ಮುಂಚೆ ಪುರಾತನ ಅಷ್ಟೇ ಅಲ್ಲ, ಅವನು ಬರೀ ಬೆಂಕಿಯ ಉಂಡೆ ಅಲ್ಲ, ಮತ್ತೆ ಅದು ಆನಂದದ ಉಂಡೆ. ಅದು ರೇತಃ, ರೇತಃ ಅಂದರೆ ಅತತಿ ಆನಂದ, ಅದು ಆನಂದದ ಮಂಡಲ ಹೊರತು ಬರೇ ಸುಡುವ ಬೆಂಕಿಯ ಮಂಡಲ ಅಲ್ಲ. ಅದು ಆನಂದ, ಜ್ಞಾನಾನಂದದ ಮಂಡಲ. ಅದು ಅನಾದಿ ಕಾಲದಿಂದ ಇರುವಂಥದ್ದು. ಅದನ್ನು ಅಲ್ಲಿಂದ ಪ್ರತ್ನಸ್ಯ ವಿಷ್ಣೋ ರೂಪಂ ಯತ್, ಅದನ್ನು ಹೇಳ್ತಾರೆ ಸತ್ಯಸ್ಯ ಋತಸ್ಯ ಬ್ರಹ್ಮಣ. ಸತ್ಯಋತಸ್ಯ ಅಂತ ಒಂದು ಪಾಠ, ಅದು ಹಾಗೆ ಪಾಠ ಪ್ರಾಚೀನ ವ್ಯಾಖ್ಯಾನಕಾರ ಒಪ್ಪಿಕೊಂಡ ಪಾಠವೇ. ಕೆಲವರು ಅದನ್ನು ಬೇರೆ ಬೇರೆ ಮಾಡಿ ಸತ್ಯಸ್ಯ ಋತಸ್ಯ ಬ್ರಹ್ಮಣ ಅಂತ ಹೇಳ್ತಾರೆ. ಸತ್ಯಋತಸ್ಯ, ಸತ್ಯಋತಸ್ಯ ಬ್ರಹ್ಮಣ. ಅವನು ಎಂಥವನು ವಿಷ್ಣು, ಅವನು ಬ್ರಹ್ಮ. ಬ್ರಹ್ಮ ಅಂದರೆ ಗುಣಪೂರ್ಣ ಅಂತ ಅರ್ಥ. ವಿಷ್ಣು ಅಂತಂದರೆ ವಿಷ್ಣು ಅನ್ನೋ ಶಬ್ದವು ಹಾಗೆ, ಯಾವ ಶಬ್ದವೂ ಕೂಡ ನಾವು ನಮಗೆ ಇಟ್ಟ ಹೆಸರಿನ ಹಾಗೆ ಬರೇ ರೂಢನಾಮಗಳು ವೇದದಲ್ಲಿ ಇಲ್ಲ. ಪ್ರತಿಯೊಂದು ಹೆಸರು ದೇವರಿಗೆ ಆ ಹೆಸರು ಬರುವುದು ಆ ಕ್ವಾಲಿಟಿ ಇರುವುದರಿಂದ. ಅಂದರೆ ಎಪಿಥೆಟ್ ನೇಮ್, ಎವ್ರಿ ವರ್ಡ್ ಈಸ್ ಎನ್ ಎಪಿಥೆಟ್ ಆಫ್ ಗಾಡ್. ಯಾವ ಶಬ್ದವು ಅದರ ಅನ್ವರ್ಥವಾಗಿ ಭಗವಂತನೆಲ್ಲ ಅನ್ವಯವಾಗುತ್ತೆ. ನಮ್ಮಲ್ಲಿ ಸುಮ್ಮನೆ ಕರೀಲಿಕ್ಕೆ ಹೆಸರು ಅಷ್ಟೇ, ಅದರ ಅರ್ಥ ನಮ್ಮಲ್ಲಿ ಇರಬೇಕಾಗಿಲ್ಲ. ವಿಷ್ಣು ಅಂತಂದರೆ ಬಹಳ ಅದ್ಭುತವಾದ ಶಬ್ದ. ಒಂದು ವಿಶತೀತಿ ವಿಷ್ಣು, ವೇವೇಷ್ಟೀತಿ ವಿಷ್ಣು, ಎಲ್ಲದರ ಹೊರಗೂ ಇರುವವ, ಎಲ್ಲದರ ಒಳಗೂ ಇರುವವ. ಆಲ್ ಪರ್ವೇಸಿವ್ ಆ್ಯಂಡ್ ಇನ್ವೆಲ್ಲರ್ ಆಫ್ ಎವರಿಬಡಿ ಈಸ್ ವಿಷ್ಣು. ಎಲ್ಲರ ಅಂತರ್ಯಾಮಿಯಾಗಿ ಒಳಗಿರುವವನು ಮತ್ತು ಎಲ್ಲದರ ಹೊರಗೂ ಇರುವವನು. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ಅದು ವಿಷ್ಣು. ವಿಷ್ಣು ಶಬ್ದದ ಅರ್ಥ ಹಾಗೆ. ಆಮೇಲೆ ನೀವು ಇನ್ನೂ ಅನೇಕ ಅರ್ಥಗಳನ್ನು ಮಾಡಬಹುದು. ಯಾಕೆಂದರೆ ಅದು ವಿಶ್ವಂ ವಿಷ್ಣುರು ವಷಟ್ಕಾರ, ವಿಷ್ಣು ಸಹಸ್ರನಾಮದಲ್ಲಿ ಬಂದ ಹೆಸರು. ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ವಿಷ್ಣು ಸಹಸ್ರನಾಮದಲ್ಲಿ ಬಂದ ಪ್ರತಿಯೊಂದು ಶಬ್ದಕ್ಕೆ ಮಿನಿಮಮ್ 100 ಅರ್ಥಗಳಿವೆ. ಹಾಗಾದರೆ ವಿಷ್ಣು ಶಬ್ದಕ್ಕೂ ಕೂಡ ಕನಿಷ್ಠ 100ಕ್ಕಿಂತ ಹೆಚ್ಚು ಅರ್ಥ ಇದೆ. ಅದರಿಂದ ಅನೇಕ ಅರ್ಥಗಳಿದೆ. ವೈದಿಕ ಅರ್ಥ ಒಂದಿದೆ. ಈಗ ನಾನು ಹೇಳಿರ್ತಕ್ಕಂಥದ್ದು ಗ್ರಾಮ್ಯಾಟಿಕಲ್, ವೈಯಾಕರಣರು ಧಾತು ಪಾಠದಿಂದ ಮಾಡಿದ ಅರ್ಥ. ವೇದದಿಂದ ಬೇರೆ ಅರ್ಥ ಇದೆ. ಏನು ಅಂದರೆ ಅವರು ಷ ಮತ್ತು ಣ ಎರಡು ಬೇರೆ ಬೇರೆ ಅಕ್ಷರ ಅಂತ ತಗೋತಾರೆ. ವಿ ಷ ಣ. ಉ ಅನ್ನೋದು ಪ್ರತ್ಯಯ, ಅದು ಬಿಡಿ. ವಿ ಅನ್ನೋದು ಉಪಶಬ್ದ, ಒಂದು ಪ್ರಿಫಿಕ್ಸು ಒಂದು ಸಫಿಕ್ಸ್. ಉ ಮತ್ತು ವಿ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್. ಆ ಶಬ್ದ ಎರಡೇ, ಷ ಮತ್ತು ಣ, ಇವೆರಡೇ ಹೆಸರುಗಳು. ಭಗವಂತ ಷ ಮತ್ತು ಭಗವಂತ ಣ. ಏನಂದರೆ ನಕಾರೋ ಬಲಂ, ಶಕಾರ ಪ್ರಾಣ ಆತ್ಮ. ನ ಅಂದರೆ ಸಂಸ್ಕೃತದಲ್ಲಿ ನ ಅಂದರೆ ಬಲ, ಸ್ಟೆಮಿನಾ, ಸ್ಟ್ರೆಂತ್, ಸಾಮರ್ಥ್ಯ. ಅದನ್ನು ಣ ಅಂದರೆ ಸರ್ವಸಮರ್ಥ ಅಂತ ಅರ್ಥ. ಪ್ರಾಣ ಅಂದರೆ ಶಕಾರ ಪ್ರಾಣ ಆತ್ಮ, ಎಲ್ಲರ ಒಳಗಿದ್ದು ಎಲ್ಲವನ್ನು ಪ್ರೇರಿಸುವವನು. ಯಾರು ಸರ್ವಸಮರ್ಥನೋ, ಯಾರು ಎಲ್ಲರ ಒಳಗಿದ್ದು ಎಲ್ಲವನ್ನು ಪ್ರೇರಿಸುತ್ತಾನೋ ಅವನು ವಿಷ್ಣು. ಇದು ಷ ಮತ್ತು ನ. ಅದು ವಿ ವಿಶಿಷ್ಟ, ಎಲ್ಲರಿಗಿಂತ ಹೆಚ್ಚು ಇರುವುದು ಅವನಲ್ಲಿ. ಅದು ಮತ್ತೆ ಬಂದದ್ದಲ್ಲ. ಉ ಅಂದರೆ ಅದು ಅವನ ಸ್ವಭಾವ. ಉ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಸ್ವಭಾವ ಅಂತ ಅರ್ಥ.
ಹಾಗಾಗಿ ಸರ್ವವನ್ನು ನಿಯಂತ್ರಿಸುವ, ಎಲ್ಲದರ ಒಳಗಿದ್ದು ಎಲ್ಲವನ್ನೂ ನಿಯಂತ್ರಿಸುವ ಸರ್ವ ಸಾಮರ್ಥ್ಯ ಅನ್ನೋದು ಯಾರಲ್ಲಿ ಸರ್ವಾತ್ಮಕವಾದ ಸ್ವಭಾವವೋ ಅವನು ವಿಷ್ಣು. ಇದು ವೈದಿಕವಾದ ಅರ್ಥ. ಇನ್ನೊಂದು ತಮಾಷೆ ಇದೆ. ಈ ಶ ಮತ್ತು ಣ ಅಂತಲ್ವ, ಇದು ಋಗ್ವೇದದ ಯಾವ ಸೂಕ್ತ ಬೇಕಾದ್ರೆ ಗೀರಿ, ಇದು 2 ಅಕ್ಷರ ಹಿಡಿದು ಸೂಕ್ತ ಇದೆ. ಅಂದರೆ ಪ್ರತಿ ಸೂಕ್ತಲ್ಲೂ ವಿಷ್ಣು ಇಲ್ಲ. ವಿಷ್ಣು ಇಲ್ಲದ ಸೂಕ್ತವೇ ಇಲ್ಲ. ನೀವು ಬಹುತೇಕ ಯಾವ ಸೂಕ್ತ ಬೇಕಾದ್ರೆ ತೆಗೀರಿ, ಆ ಸೂಕ್ತದಲ್ಲಿ ಈಗ ಅಗ್ನಿ ಸೂಕ್ತ ಮೊದಲನೇದು 9 ಮಂತ್ರ ಇದೆ. ಅದರಲ್ಲಿ ಶ ಮತ್ತು ಣ ಇದೆ. ಶ ಮತ್ತು ಣ ಇಲ್ಲದ ಅಂದರೆ ವಿಷ್ಣು ಇಲ್ಲದ ಸೂಕ್ತವೇ ಇಲ್ಲ. ಅದಕ್ಕೆ ಇಡೀ ವೇದ ವಿಷ್ಣು ಸೂಕ್ತ ಅಂತ. ಇದು ವೈದಿಕವಾದಂತಹ ವಿಷ್ಣು ಶಬ್ದದ ಅರ್ಥ. ಹೀಗೆ ಇನ್ನೂ ಅನೇಕ ಅರ್ಥಗಳಿರುತ್ತೆ, ಅದನ್ನು ಬಿಡೋಣ. ಒಟ್ಟಾರೆ ವಿಷ್ಣೋ ರೂಪಂ ತತ್, ಪ್ರತ್ನಸ್ಯ ವಿಷ್ಣೋ ರೂಪಂ ತತ್. ಋತಸ್ಯ ಸತ್ಯಸ್ಯ ಬ್ರಹ್ಮ, ಅವನು ಎಂಥವನು ಅಂದರೆ ಅವನು ಬ್ರಹ್ಮ. ಬ್ರಹ್ಮ ಶಬ್ದ ಅನ್ನೋದು ಮತ್ತೆ ತಮಾಷೆ ಅಂದರೆ ಬ್ರಹ್ಮ ಅನ್ನೋ ಶಬ್ದ ಕೇವಲ ವಿಷ್ಣುವಾಚಕ ಮುಖ್ಯ ಅರ್ಥದಲ್ಲಿ. ಯಾಕೆ ಅಂದರೆ ಬ್ರಹ್ಮಸೂತ್ರದ ಮೊದಲು ತಂ ವಿಷ್ಣುರೇವ ಹಿ ತಚ್ಛುತೆ ತಂ ಬ್ರಹ್ಮೇತ್ಯಾಚಕ್ಷತೆ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಅಥಾತೋ ಬ್ರಹ್ಮ ಜಿಜ್ಞಾಸಾ ಅನ್ನೋದ್ರ ಮೊದಲನೇ 2 ಸೂತ್ರಗಳು, ಅಂದರೆ ಅದರ ಮೊದಲ ದೈವಿ ಮೀಮಾಂಸಾ ಸೂತ್ರಗಳು ವಿಷ್ಣು ಬ್ರಹ್ಮ ಶಬ್ದ ಯಾರನ್ನು ಹೇಳುತ್ತೆ? ವಿಷ್ಣುರೇವ ಹಿ ಬ್ರಹ್ಮಶಬ್ದ ವಾಚ್ಯ. ಬ್ರಹ್ಮಶಬ್ದದ ಮುಖ್ಯ ಅರ್ಥ ವಿಷ್ಣುವೇ. ಯಾಕೆಂದರೆ ತಚ್ಛ್ರುತೇ ತಂ ಬ್ರಹ್ಮೇತ್ಯಾಚಕ್ಷತೆ, ಶ್ರುತಿಯಲ್ಲಿ ಸ್ಪಷ್ಟವಾಗಿ ಬ್ರಹ್ಮಶಬ್ದ ವಿಷ್ಣುವಾಚಕ ಅಂತ ಹೇಳುವುದರಿಂದ, ಅದರಿಂದ ತಂ ಬ್ರಹ್ಮೇತ್ಯಾಚಕ್ಷತೆ, ಯಾರು ವಿಷ್ಣುವೋ ಅವನನ್ನೇ ಬ್ರಹ್ಮ ಅಂತ ಕರೀತಾರೆ ಅಂತ ಹೇಳಿ ಆಮೇಲೆ ಅಥಾತೋ ಬ್ರಹ್ಮ ಜಿಜ್ಞಾಸಾಚ್ಯ. ಹಾಗಾಗಿ ಬ್ರಹ್ಮಶಬ್ದವು ವಿಷ್ಣುವಾಚಕ. ಯಾಕೆಂದರೆ ಬ್ರಹ್ಮಶಬ್ದದ ಅರ್ಥವೂ ಕೂಡ ಬೃಹಿವೃದ್ಧವು, ಯಾವುದು ಎಲ್ಲಕ್ಕಿಂತಲೂ ಹೆಚ್ಚು ಗುಣಪೂರ್ಣವಾದದ್ದು ಅದು ಬ್ರಹ್ಮ. ಫುಲ್ ಆಫ್ ಆಲ್ ಅಟ್ರಿಬ್ಯೂಟ್ಸ್, ವಾಯ್ಡ್ ಆಫ್ ಆಲ್ ಡಿಫೆಕ್ಟ್ಸ್. ಗುಣಪೂರ್ಣವೂ ದೋಷದೂರವಾದ ವಸ್ತು ಬ್ರಹ್ಮ. ಅದಕ್ಕೆ ಅವನು ಸತ್ಯಸ್ಯ ಋತಸ್ಯ ಬ್ರಹ್ಮಣಃ ಅಂತ. ಅವನು ಸತ್ಯ, ಅವನು ಋತ. ನೋಡಿ, ಎಲ್ಲ ಇದು ವೈದಿಕ ಪರಿಭಾಷೆ. ಸತ್ಯಂ ಋತಂ ವದಿಷ್ಯಾಮಿ, ಸತ್ಯಂ ವದಿಷ್ಯಾಮಿ. ನಿನ್ನನ್ನು ಋತ ಅಂತ ನಾನು ಹೇಳ್ತೇನೆ, ನಿನ್ನನ್ನು ಸತ್ಯ ಅಂತ ಹೇಳ್ತೇನೆ. ಅದೇ ಹೇಳಿದ್ರು ಸತ್ಯಸ್ಯ ಋತಸ್ಯ ಬ್ರಹ್ಮ. ಬ್ರಹ್ಮ ಸತ್ಯ ಸ್ವರೂಪ ಮತ್ತು ಋತ ಸ್ವರೂಪ. ಋತ ಅಂದರೆ ಸತ್ಯ ಅಂದರೆ ಒಂದೇ ಅಲ್ವ, ವ್ಯತ್ಯಾಸ ಇದೆ. ಋತ ಅಂದರೆ ಋತಂ ಯಥಾರ್ಥ ವಿಜ್ಞಾನಂ, ಸತ್ಯಂ ತತ್ಪೂರ್ವಿಕಾ ಕೃತಿ. ಋತ ಅಂದರೆ ಒಂದು ವಸ್ತುವಿನ ಸರಿಯಾದ ಅರಿವು, ಯಥಾರ್ಥ ಜ್ಞಾನ. ಸತ್ಯ ಅಂದರೆ ತಿಳಿದದ್ದರ ಇಂಪ್ಲಿಮೆಂಟೇಷನ್. ಅದನ್ನು ಭಗವಂತ ಋತ. ಯಾಕೆಂದರೆ ಪ್ರಪಂಚದ ಯಥಾರ್ಥವಾದ ಜ್ಞಾನ ಇದೆ ಮತ್ತು ಯಥಾರ್ಥವಾದ ಪ್ರಪಂಚ ಸೃಷ್ಟಿ ಕೃತಿ ಇದೆ. ಆದ್ದರಿಂದ ಅವನು ಸತ್ಯ ಮತ್ತು ಋತ. ಅವನ ಕೃತಿಯು ಯಥಾರ್ಥ, ಅವನ ಸೃಷ್ಟಿ ಮಿಥ್ಯ ಅಲ್ಲ, ಅವನು ಸತ್ಯ. ಯಾಕೆಂದರೆ ಅವನು ಸತ್ಯ ಸೃಷ್ಟಿ ಮಾಡಿದ ಸತ್ಯವಾದ ಪ್ರಪಂಚವನ್ನು. ಅವನ ಕೃತಿಯೂ ಸತ್ಯ ಯಥಾರ್ಥ, ಅವನ ಅರಿವು ಯಥಾರ್ಥ. ಅದರಿಂದ ಅವನು ಸತ್ಯ ಮತ್ತು ಋತ. ನೀನು ಯಥಾರ್ಥ ಜ್ಞಾನ ಸ್ವರೂಪ, ಯಥಾರ್ಥ ಕೃತಿ. ನಿನ್ನ ಕೃತಿಯೂ ಸತ್ಯ, ನಿನ್ನ ಅರಿವು ಸತ್ಯ. ಸತ್ಯಸ್ಯ ಋತಸ್ಯ ಬ್ರಹ್ಮಣಃ ಅಮೃತಸ್ಯ ಚ ಮೃತ್ಯೋಶ್ಚ. ಮೋಕ್ಷ ಪಡುವವನು ನೀನು, ಸಾಯಿಸುವವನು ನೀನು, ಮೃತ್ಯು ಕಾರಣನೂ ನೀನು. ಇಡೀ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡಿ ಎಲ್ಲವನ್ನು ಮೃತ್ಯುರೂಪನಾಗಿ ಎಲ್ಲವನ್ನು ಕಬಳಿಸುವವನು ನೀನು. ಸ್ವತಃ ಸಾವಿಲ್ಲದವ ಮತ್ತು ನಮಗೆ ಸಾವಿಲ್ಲದ ಅಮೃತತ್ವವನ್ನು ಕೊಡುವವನು ನೀನು. ಅಮೃತಸ್ಯ ಚ ಮೃತ್ಯೋಶ್ಚ. ಅದು ಆ ರೀತಿ. ಏನು 4ನೇ ಪದ ಏನು? ಸೂರ್ಯಂ ಆತ್ಮಾನಂ ಈಮಹಿ. ಅಂಥ ಸೂರ್ಯನನ್ನು ಅಂದರೆ ಸೂರ್ಯನಲ್ಲಿ ಇದ್ದು ಜ್ಞಾನಿಗಳಿಗೆ ಗೋಚರನಾಗಿರ್ತಕ್ಕ ಆತ್ಮಾನಂ. ಮತ್ತೆ ಆ ಬ್ರಹ್ಮ ವಿಷ್ಣು ಆತ್ಮ ಎಲ್ಲ ಒಂದೇ. ಎಲ್ಲ ಗುಣಗಳನ್ನು ತುಂಬಿರತಕ್ಕ, ಎಲ್ಲರ ಒಳಗೆ ಅಂತರ್ಯಾಮಿಯಾಗಿರ್ತಕ್ಕ ಇನ್ನೊಂದು ವಿಶೇಷ ಇದೆ, ಬ್ರಹ್ಮ ಮತ್ತು ಆತ್ಮ ಅನ್ನೋದು. ಆತ್ಮ ಅಂದರೆ ನಮ್ಮೊಳಗಿದ್ದು ನಮ್ಮನ್ನು ನಿಯಂತ್ರಿಸುವ ಪರಮಾತ್ಮ. ಬ್ರಹ್ಮ ಅಂದರೆ ಜಗತ್ತಿನಲ್ಲಿ ವ್ಯಾಪಿಸಿರೋದು, ಒಂದು ಆಮ್ನಿ ಪ್ರೆಸೆಂಟ್, ಒಂದು ಇನ್ವೆಟರ್. ಅಂಥ ನಮ್ಮ ಒಳಗೂ ಇದ್ದು ನಮ್ಮ ಹೊರಗೂ ಇದ್ದು ನಮ್ಮನ್ನು ನಿಯಂತ್ರಿಸತಕ್ಕಂತಹ ಪರಮಾತ್ಮನನ್ನು ಈ ಮಹಿ ಅಂದರೆ ಶರಣಾಗುತ್ತೇವೆ. ಇದು ಸೂರ್ಯನಲ್ಲಿರ್ತಕ್ಕ ಭಗವಂತನನ್ನು ಉಪಾಸನೆ ಮಾಡ್ತಾ ಇದ್ದರು ಈ ರೀತಿಯಾಗಿ ಅಂತ. ಇದು
ಇದು ಪ್ಲಕ್ಷದ್ವೀಪದ ಸೂರ್ಯೋಪಾಸಕರು ಉಪಾಸನೆ ಮಾಡ್ತಾ ಇದ್ದಂಥ ವಿಧಾನ.